ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಟೈಮ್ನೇ ಮಳೆ ಇತ್ತು. ಸೊ ಮಳೆಯಲ್ಲಿನೇ ಇವತ್ತಿನ ದಿನ ಸ್ಟಾರ್ಟ್ ಆಯಿತು. ಈ ಥರ ಕೋಲ್ಡ್ ವೆದರಲ್ಲಿ ಮಳೆಯಲ್ಲಿ ಚಳಿಲಿ ಬೇಗ ಏಳೋದಂದರೆ ತುಂಬಾ ಕಷ್ಟ. ಆದರೂ ಇವತ್ತು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಕುಡಿದು ಸ್ವಲ್ಪ ಮನೆ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಇವತ್ತು ಟಿಫಿನ್ಗೇನು ಮಾಡಿರಲಿಲ್ಲ. ಇವತ್ತು ಡೈರೆಕ್ಟ್ ಊಟನೇ ಮಾಡಿದೆ. ಊಟಕ್ಕೆ ರೊಟ್ಟಿ, ಆಮೇಲೆ ಸೌತೆಕಾಯಿ ಪಲ್ಯ, ಹಾಗಲಕಾಯಿ ಪಲ್ಯ, ಮೊಸರು, ಹೀರೆಕಾಯಿ ಚಟ್ನಿ ಈ ಥರ ಇತ್ತು. ಟಿಫಿನ್ ಮುಗಿಸ್ಕೊಂಡು ಇಲ್ಲಿ ಬುಕ್ ಓದ್ತಾ ಕುಂತಿದ್ದೀನಿ. ದ ಸೀಕ್ರೆಟ್ ಬುಕ್ಕನ್ನು ಓದಿದೆ. ಜಾಸ್ತಿ ಏನು ಓದಲಿಲ್ಲ, ಒಂದು 15 ಮಿನಿಟ್ಸ್ ಓದಿದೆ ಅಷ್ಟೇ. ಅಷ್ಟಕ್ಕೆ ಬೋರ್ ಆಯಿತು. ಆಮೇಲೆ ಬುಕ್ ಓದೋದು ಬಿಟ್ಟು ಆಮೇಲೆ ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು. ಆಮೇಲೆ ಹೊಲದಿಂದ ಮೇವು ತಗೊಂಬಂದ್ರು. ಸೊ ಇರಲಿ ಸುಮ್ಮನೆ ವಿಡಿಯೋಗೋಸ್ಕರ ಅಂಥೇಳಿ ವಿಡಿಯೋ ಮಾಡಿಕೊಂಡೆ. ನಮ್ಮ ನಿಹಾಲ್ ಆಟ ಆಡ್ತಾ ಇದ್ದಾನೆ ಇಲ್ಲಿ. ಅವನೇನಾದ್ರೂ ಒಂದು ಇದ್ದೇ ಇರುತ್ತೆ. ಮನೆಯಲ್ಲಿ ಎಲ್ಲರೂ ಸೇರ್ಕೊಂಡು ಬುಂದೆಕಾಳಿನ ಉಂಡಿ ಮಾಡ್ತಿದ್ರು. ಸೊ ಅದನ್ನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಹೊಲದಿಂದ ಕೊತ್ತಂಬರಿ ತಗೊಂಬಂದಿದ್ರು. ಹಾಗೆ ಇಟ್ಟರೆ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಅದನ್ನೆಲ್ಲ ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ತೆಗೆದಿಟ್ವಿ. ಆಮೇಲೆ ಈವ್ನಿಂಗ್ ಟೈಮ್ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಮಳೆ ಬೇರೆ ಇತ್ತು. ಸೊ ಹಾಗಾಗಿ ಮನೆಯಲ್ಲಿ ಬ್ರೆಡ್ ಸ್ಲೈಸ್ ಬ್ರೆಡ್ ಇತ್ತು. ಸೊ ಅದ್ರ ಸಲುವಾಗಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಂಡ್ವಿ. ಬ್ರೆಡ್ ಸ್ಯಾಂಡ್ವಿಚ್ಗೆ ಈರುಳ್ಳಿ, ಆಮೇಲೆ ಕ್ಯಾಪ್ಸಿಕಮ್ಮು, ಆಮೇಲೆ ಕ್ಯಾರೆಟ್, ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡ್ರು, ಸಾಲ್ಟು ಹಾಕೊಂಡು ಅದನ್ನ ಫ್ರೈ ಮಾಡಿಕೊಂಡು ಆಮೇಲೆ ಈ ಥರ ಬ್ರೆಡ್ ಬೇಯಿಸ್ಕೊಂಡು ಹಾಕೊಂಡು ಮಾಡಿಕೊಂಡ್ರೆ ಸ್ಯಾಂಡ್ವಿಚ್ ರೆಡಿ. ಅದಾದಮೇಲೆ ಒಂದೇ ಒಂದು ಬುಂದೆ ಉಂಡಿಯನ್ನು ತಿಂದೆ. ಟೇಸ್ಟ್ ಹೇಗಾಗಿದ್ದು ಅಂತ ಹೇಳಿ ಸುಮ್ಮನೆ ಒಂದು ಟೇಸ್ಟ್ ಮಾಡಿದೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.